ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ದೊಡ್ಡದಲ್ಲೇ ಸೆಪ್ಟೆಂಬರ್ 29 2024 ಬಿಗ್ ಬಾಸ್ 11ನೇ ಸೀಸನ್ ಪ್ರಾರಂಭ ಮಾಡ್ತಿದ್ದಾರೆ. ಇದೊಂದು ಗುಡ್ ನ್ಯೂಸ್ ಆಗಿರತ್ತೆ. ಈ ಒಂದು 11ನೇ ಸೀಸನ್ ನಲ್ಲಿ ಯಾರು ಹೋಗ್ತಾರಂತ ನೀವು ಕೂಡ ಅನ್ಕೊಂಡಿರ್ಬೋದು. ಆದ್ರೆ ಈಗ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ನಿಮ್ಮ ಒಂದು ತಲೆಯಲ್ಲಿ ಬೇರೆ ಇರತ್ತೆ, ಬೇರೆಯವ್ರ ತಲೆ ಒಂದು ಬೇರೆ ಇರತ್ತೆ. ಆದಷ್ಟು ನೋಡಿ ಸ್ನೇಹಿತರೆ, ಈ ಒಂದು ಬಿಗ್ ಬಾಸ್ ನಲ್ಲಿ ಹೋಗ್ಬೇಕಂತೇಳಿ ತುಂಬಾ ಕಷ್ಟಪಡ್ತಿರ್ತಾರೆ, ಕಷ್ಟಪಟ್ಟು ವಿಡಿಯೋ ಮಾಡ್ತಿರ್ತಾರೆ, ಕಷ್ಟಪಟ್ಟು ಕೆಲಸ ಮಾಡ್ತಿರ್ತಾರೆ. ಆದ್ರೆ ಬಿಗ್ ಬಾಸ್ ಈಗ ಹೊಸ ಲಿಸ್ಟ್ ಕೂಡ ರಿಲೀಸ್ ಮಾಡಿದ್ದಾರೆ. ಯಾರು ಹೋಗ್ತಾರೆ, ಯಾರು ಬರಬೇಕು, ಅದ್ರ ಬಗ್ಗೆ ಲಿಸ್ಟ್ ಕೂಡ ಅನೌನ್ಸ್ ಮಾಡಿದ್ದಾರೆ. ಆ ಒಂದು ಲಿಸ್ಟಲ್ಲಿ ನಿಮ್ದು ಹೆಸರು ಇದೆಯಲ್ಲ ಅಂತ ಚೆಕ್ ಮಾಡೋದು, ಅದ್ರ ಬಗ್ಗೆ ಡೀಟೇಲ್ಸ್ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಯಾರು ನಿಮ್ಮ ಒಂದು ತಲೆಯಲ್ಲಿ ಯಾರಿದ್ದಾರೆ, ಆ ಒಂದು ಲಿಸ್ಟಲ್ಲಿ ಯಾರಿದ್ದಾರೆ ಅಂತ ಒಂದೊಂದು ತಿಳಿಸ್ಕೊಡ್ತೇವೆ. ಇದ್ರ ಬಗ್ಗೆ ಮಾಹಿತಿ ಇರತ್ತೆ. ಈಗಾಗಲೇ 11ನೇ ಸೀಸನ್ ಪ್ರಾರಂಭ ಮಾಡ್ತಿದ್ದಾರೆ. ಈ ಒಂದು 11ನೇ ಸೀಸನ್ನಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಒಂದೊಂದು ತಿಳಿಸ್ಕೊಡ್ತೇವೆ. ವಿಡಿಯೋ ಕೊನೆತನಕ ನೋಡಿ. ಮತ್ತು ಈ ಒಂದು ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಈಗಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ನಿಮಗೆ ಹೊಸ ಅಪ್ಡೇಟ್ ಬೇಕಂದ್ರೆ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರು ಸಬ್ಸ್ಕ್ರೈಬ್ ಆಗಿರಲ್ಲ ಅವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ಬನ್ನಿ ಸ್ನೇಹಿತರೆ, ಈ ಒಂದು 11ನೇ ಸೀಸನ್ನಲ್ಲಿ ಯಾರು ಆಯ್ಕೆ ಆಗಿದ್ದಾರೆ ಒಂದೊಂದು ತಿಳಿಸ್ಕೊಡ್ತೇವೆ. ನೀವು ಕೇಳಿರ್ತೀರ ಇವ್ರು ಆಯ್ಕೆ ಆಗ್ತಾರೆ, ಅವ್ರು ಆಯ್ಕೆ ಆಗ್ತಾರೆ ಅಂತೇಳಿ. ಆದರೆ ನೀವು ಅಂದುಕೊಂಡ ಹಾಗೆ ಆಯ್ಕೆ ಆಗಿಲ್ಲ. ಈಗ ಬೇರೆ ರೀತಿಯಲ್ಲಿ ಆಯ್ಕೆ ಆಗಿದ್ದಾರೆ. ಅವ್ರ ಹೆಸರು ಒಂದೊಂದು ತಿಳಿಸ್ಕೊಡ್ತೇವೆ. ಇಲ್ಲಿ ನೋಡ್ತಾ ಇರ್ಬೋದು, ಲಿಸ್ಟ್ ಕೂಡ ಬಂದಿರತ್ತೆ. ಇಲ್ಲಿ ಕಾಣಿಸ್ತಾ ಇರಬಹುದು, ಲಿಸ್ಟ್ ಬಂದಿರತ್ತೆ. ಅದ್ರ ಬಗ್ಗೆ ಸಂಪೂರ್ಣ ತಿಳಿಸ್ಕೊಡ್ತೇವೆ. ಇಲ್ಲಿ ನೋಡಿ ಸ್ನೇಹಿತರೆ, ಒಂದೊಂದಾಗಿ ಒಬ್ಬೊಬ್ಬರ ಹೆಸರು ಇರತ್ತೆ. ಆದಷ್ಟು ನೋಡಿ ಸ್ನೇಹಿತರೆ, ಇಲ್ಲಿ ಮೊದಲನೇದಾಗಿ ಹಾಸ್ಯ ನಟ ರಾಘವೇಂದ್ರ ಇವರು ಕೊಟ್ಟಿದ್ದಾರೆ. ಎರಡನೇದಾಗಿ ತುಕಾಲಿ ಸಂತೋಷ್ ಪತ್ನಿ ಮಾನಸ ಇವರು ಕೊಟ್ಟಿದ್ದಾರೆ. ನಟಿ ಹಾಗೂ ಮಾಡೆಲ್ ಜ್ಯೋತಿಷ್ ರೈ ಇವರು ಕೊಟ್ಟಿದ್ದಾರೆ. ನಟಿ ಹಾಗೂ ಕನ್ನಡ ಹೋರಾಟಗಾರ್ತಿ ಸಿವಿನಿ ಗೌಡ ಅಂತ ಇವ್ರು ಕೊಟ್ಟಿದ್ದಾರೆ. ಹೆಸರು ಬಂದಿರತ್ತೆ. ಈ ಒಂದು ಲಿಸ್ಟಲ್ಲಿ ಹೆಸರು ಬಂದಿರತ್ತೆ. ಅದೇ ರೀತಿಯಾಗಿ ಸೋಷಿಯಲ್ ಮೀಡಿಯಾ ಸ್ಟಾರ್ ಆಗಿರುವಂಥ ನಾಗರಾಜ್ ಕುಂಡಿಪಲ್ಲಿ ಇವ್ರು ಕೊಟ್ಟಿದ್ದಾರೆ. ಅದೇ ರೀತಿಯಾಗಿ ನಟಿ ಪ್ರಿಯಾ ಶೆಟ್ಟಮರ್ನ ಅವ್ರು ಕೊಟ್ಟಿದ್ದಾರೆ. ನಟಿ ಪ್ರಿಯಾ ಶೆಟ್ಟಮರ್ನ ಅಂತೇಳಿ. ಕಾಮಿಡಿಯನ್ ಮುಕ್ಳ್ಯಪ್ಪ ಇವ್ರು ಕೊಟ್ಟಿದ್ದಾರೆ. ಇವರೆಲ್ಲರ ಹೆಸರು ಕೇಳಿರ್ತಾರೆ, ಮುಕ್ಳ್ಯಪ್ಪ ಅಂತೇಳಿ. ನಟಿ ಪ್ರಿಯಾ ಸೌದೆ ಅಂತೇಳಿ. ಅದೇ ರೀತಿಯಾಗಿ ಕಾಮಿಡಿಯನ್ ಶಿವಪುತ್ರ ಇವರು ಕೂಡ ಬಂದಿರತ್ತೆ ಈ ಒಂದು ಹೆಸರಲ್ಲಿ. ಇದು ಸೆಲೆಕ್ಟ್ ಆಗುವಂಥ ಲಿಸ್ಟ್ ಆಗಿರತ್ತೆ. ಇವರೇ ಬರಂತ ಹೇಳಿ ಕೊಟ್ಟಿದ್ದಾರೆ. ಇನ್ನು ಇವರೇ ಅಂತೇಳಿ ಕೊನೆ ಫೈನಲ್ ಅಂತ ಏನು ಅನೌನ್ಸ್ ಆಗಿಲ್ಲ ಇನ್ನೂ ತನ. ಇವರೇ ಬರ್ತಾರ ಅಂತೇಳಿ ಒಂದು ಲಿಸ್ಟ್ ಕೊಟ್ಟಿರೋದತ್ತೆ. ತಾತ್ಕಾಲಿಕವಾಗಿ ಲಿಸ್ಟು ಆಯ್ಕೆ ಆಗಿರತ್ತೆ. ಇವರೇ ಬರ್ಬೋದು ಅಂಥೇಳಿ. ಇದು ಡೈರೆಕ್ಟಾಗಿ ಕನ್ಫರ್ಮ್ ಆಗಿ ಇದು ಕೊಟ್ಟಿಲ್ಲ. ಇಲ್ಲಿ ನೋಡ್ತಾ ಇರ್ಬೋದು. ಅದೇ ರೀತಿಯಾಗಿ ಇಲ್ಲಿ ರಾಜಕಾರಣಿ ನಿಶಾ ಮತ್ತು ಯೋಗೇಶ್ವರ ಅಂತ, ಮತ್ತು ರಾಜಕಾರಣಿ ಮೊಹಮ್ಮದ್ ನಲ್ಫಾಡ ಯಾರೀಸ್ ಅಂತ ಹೆಸರು ಇಟ್ಕೋತಾರೋ ಇವರಿಗೆ ಗೊತ್ತು. ಇಲ್ಲಿ ನೋಡ್ತಾ ಇರ್ಬೋದು ಸ್ನೇಹಿತರೆ, ಇಲ್ಲಿ ನಡಪಾಲ ಹ್ಯಾರಿಸ್ ಅಂತ, ನಟ ತ್ರಿವಿಕ್ರಮ ಮತ್ತು ಸುನಿಲ್ ರಾವ್ ಮತ್ತು ಭವ್ಯ ಗೌಡ, ಅದೇ ರೀತಿಯಾಗಿ ಮೋಕ್ಷಾ ಫೈ ಮತ್ತು ಹಾಗೂ ರೀಲ್ಸ್ ರೇಸ್ಮಾ, ಅದೇ ರೀತಿಯಾಗಿ ಹೀಗೆ ಬಹುತೇಕ ಹೆಸರುಗಳು ಕೇಳಿ ಬರ್ತಿದಂಥ ಮಾಹಿತಿ ಬಂದಿರತ್ತೆ. ಕೆಲವು ಜನ ಹೆಸರು ಓದಾಕ್ ಬರತ್ತೆ, ಇನ್ನು ಕೆಲವು ಜನ ಹೆಸರು ಓದಾಕೆ ಬರೋದಲ್ಲ. ನೋಡಿ ಸ್ನೇಹಿತರೆ, ಒಟ್ಟಾರೆ ಈ ಒಂದು ಸೀಸನ್ನಲ್ಲಿ ಆಯ್ಕೆ ಆಗುವಂಥ ಈ ಒಂದು ಲಿಸ್ಟ್ ಆಗಿರತ್ತೆ. ಇಷ್ಟು ಆಯ್ಕೆ ಕೊಟ್ಟಿದ್ದಾರೆ. ಆದಷ್ಟು ನೋಡಿ ಸ್ನೇಹಿತರೆ, ಈ ಒಂದು ಲಿಸ್ಟನ್ನು ಮೇಲೆ ಇಲ್ಲಿ ಹಾಕಿರ್ತೇನೆ. ಅವ್ರದ್ದು ಹೆಸರು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಇಷ್ಟು ನಿಮಗೆ ಮಾಹಿತಿ ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಇದು 2024 11ನೇ ಸೀಸನ್ನಲ್ಲಿ ಸೆಲೆಕ್ಟ್ ಆಗುವಂಥ ವ್ಯಕ್ತಿಗಳ ಹೆಸರಾಗಿರತ್ತೆ.